ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತೊಂದು ರುಚಿಯಾದಂತಹ ಹೆಲ್ದಿ ಆದಂತಹ ರೆಸಿಪಿ ಜೊತೆ ಬಂದಿದ್ದೇನೆ. ಇಲ್ಲಿ ಹೆಸರು ಬೇಳೆ ಹಾಗೆ ಹೆಸರು ಕಾಳನ್ನು ಮೊಳಕೆ ಬರೆಸಿ ದೋಸೆಯನ್ನು ಮಾಡ್ತಾ ಇದ್ದೇನೆ. ತುಂಬಾ ಚೆನ್ನಾಗಿರ್ತದೆ. ನಿಮ್ಮ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ತಗೊಂಡು ದೋಸೆ ಮಾಡಿಕೊಂಡು ತಿನ್ನಿ. ಯಾಕೆಂದರೆ ಇದು ಹೈ ಪ್ರೋಟೀನ್ ದೋಸೆ. ಡಯಟ್ ಮಾಡೋರು ಈ ರೀತಿ ದೋಸೆನ ಮಾಡ್ಕೊಳ್ಬೋದು. ನೀವು ರುಬ್ಬಬೇಕಾದ್ರೆ ಸ್ವಲ್ಪ ಹಸಿಮೆಣಸು, ಶುಂಠಿ ಎಲ್ಲ ಹಾಕ್ಕೊಂಡು, ಜೀರಿಗೆ ಎಲ್ಲ ಹಾಕ್ಕೊಂಡು ಬೇಕಾದರೆ ಗ್ರೈಂಡ್ ಮಾಡ್ಕೊಳ್ಬೋದು. ಯಾಕೆಂದರೆ ಹೆಸರು ಬೇಳೆ ಎಲ್ಲ ಗ್ಯಾಸ್ ಆಗ್ತದೆ ಅದನ್ನು ತಿಂದಾಗ. ಆದ ಕಾರಣ ನೀವು ಜೀರಿಗೆ, ಶುಂಠಿ ಎಲ್ಲ ಹಾಕಿದರೆ ಅದು ಗ್ಯಾಸ್ ಆಗೋದನ್ನು ತಡೆಯುತ್ತೆ. ಅದಕ್ಕೋಸ್ಕರ ಅದನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ದಿಢೀರಾಗಿ ಮಾಡ್ಕೊಳ್ಬೋದು. ಮೊದಲಿನ ದಿವಸ ಅಥವಾ ನೀವು ಅರ್ಧ ಗಂಟೆ ಮೊದಲು ನೆನೆಸ್ಕೊಂಡ್ರೂ ಕೂಡ ಮಾಡಲಿಕ್ಕಾಗುತ್ತೆ. ಹೆಸರು ಬೇಳೆ ಎಲ್ಲ ಅರ್ಧ ಗಂಟೆ ನೆನೆಸಿದರೆ ದಿಢೀರಾಗಿ ಅದನ್ನು ಕಡಿದು ದೋಸೆ ಮಾಡ್ಕೊಳ್ಬೋದು. ಹೆಸರು ಕಾಳು ಮೊಳಕೆ ಬರಿಸಿ ದೋಸೆ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಅಥವಾ ನೀವು ಓವರ್ ನೈಟ್ ಸೋಕ್ ಮಾಡಿ ಮರುದಿವಸ ಇಲ್ಲಿ ಹೆಸರು ಬೇಳೆ ಜೊತೆಗೆ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿದರೆ ರುಚಿಯಾದ ದೋಸೆ ರೆಡಿ ಆಗುತ್ತೆ. ಇದು ವೆಯ್ಟ್ ಲಾಸಲ್ಲಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಹೈ ಪ್ರೋಟೀನ್ ದೋಸೆ. ಹಾಗೆ ಇದಕ್ಕೆ ಪುದೀನ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿ ಚಟ್ನಿ ಮಾಡ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರ್ತದೆ. ನಾನಿಲ್ಲಿ ಪುದೀನ ಚಟ್ನಿಯನ್ನು ಮಾಡ್ಕೊಂಡಿದ್ದೇನೆ. ಇದಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಹಾಕಿ ಗ್ರೈಂಡ್ ಮಾಡುವಂಥದ್ದು. ಜೊತೆಗೆ ಸ್ವಲ್ಪ ಪುಟಾಣಿ ಕಾಳನ್ನು ಕೂಡ ಹಾಕಿ ಗ್ರೈಂಡ್ ಮಾಡುವಂಥದ್ದು. ಪುಟಾಣಿ ಕಾಳು, ಹಸಿಮೆಣಸು ಎಲ್ಲ ಹಾಕಿ ಗ್ರೈಂಡ್ ಮಾಡಿ ಆಮೇಲೆ ಆ ಪುದೀನ ಚಟ್ನಿಗೆ ತೆಂಗಿನಕಾಯಿ ಏನೂ ಹಾಕಲಿಕ್ಕಿಲ್ಲ, ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಮಾಡಿದರೆ ಆ ರೀತಿ ಮಾಡಿದಂತಹ ಪುದೀನ ಚಟ್ನಿ ತುಂಬಾ ರುಚಿಯಾಗಿರ್ತದೆ. ಹಾಗೆ ಈ ದೋಸೆಗೆ ಅದೊಂದು ಆ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಈ ದೋಸೆಯ ಮೇಲಿಂದ ನಾನು ಸ್ವಲ್ಪ ಪನ್ನೀರನ್ನು ಉದುರಿಸ್ತಾ ಇದ್ದೇನೆ. ಪನ್ನೀರ್ ಹಾಕಿದರೆ ಮತ್ತೆ ಹೈ ಪ್ರೋಟೀನ್ ಆಯಿತು. ಈ ರೀತಿ ಒಂದು ದೋಸೆ ನೀವು ತಿಂದರೆ ನಿಮಗೆ ಸಾಕಷ್ಟು ಪ್ರೋಟೀನ್ ನಮ್ಮ ದೇಹಕ್ಕೆ ಸಿಗುತ್ತದೆ. ವೆಯ್ಟ್ ಲಾಸಲ್ಲಿ ಹೀಗೆ ಪ್ರೋಟೀನ್ಯುಕ್ತ ಆಹಾರಗಳನ್ನು ಸೇವಿಸುವಂಥದ್ದು ತುಂಬಾ ಒಳ್ಳೆಯದು. ಸ್ವಲ್ಪ ಪಿಜ್ಜಾ ಸೀಸನಿಂಗ್ಸನ್ನು ಇದನ್ನು ಆರ್ಗ್ಯಾನೋವನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ, ಫ್ಲೇವರ್ ಚೆನ್ನಾಗಿರ್ತದೆ ಅಂತ ಹೇಳಿ. ಇದನ್ನು ನೀವು ಟೊಮೆಟೊ ಸಾಸ್ ಹಾಕಿ ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ಕೊಂಡು ಕೂಡ ತಿನ್ಬೋದು. ಅದಕ್ಕೆ ಕೂಡ ಮಕ್ಕಳಿಗೆ ಕೊಡುವಾಗ ಬೇಕಾದರೆ ಟೊಮೆಟೊ ಸಾಸಲ್ಲಿ ಕೊಡ್ಬೋದು. ತುಂಬಾ ಚೆನ್ನಾಗಿರ್ತದೆ, ಟೇಸ್ಟಿಯಾಗಿರ್ತದೆ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಮಾಡ್ಕೊಂಡಿದ್ದು. ನಿಮಗೆ ಬೇಕು ಅಂತಿದ್ದರೆ ನೀವು ಇದನ್ನು ಡಿನ್ನರ್ಗಾದರೂ ಮಾಡ್ಕೊಳ್ಬೋದು. ಅಥವಾ ಮಧ್ಯಾಹ್ನ ಲಂಚ್ಗೆ ಮಾಡ್ಕೊಳ್ತಿದ್ದೀರಾ ಅಂದರೆ ಲಂಚ್ಗಾದರೂ ಮಾಡ್ಕೊಳ್ಬೋದು. ಜೊತೆಗೆ ಮಧ್ಯಾಹ್ನ ಲಂಚಿಗೆ ಮಾಡೋದಾದರೆ ಜೊತೆಗೆ ತರಕಾರಿಗಳನ್ನು ಸಾಕಷ್ಟು ತಗೊಳ್ಳಿ. ಪ್ರೋಟೀನ್ ಜೊತೆಗೆ ಫೈಬರ್ ಕೂಡ ಇದ್ದರೆ ತುಂಬಾ ಒಳ್ಳೆಯದು. ಮುಳ್ಳು ಸೌತೆ, ಕ್ಯಾರೆಟ್ ಎಲ್ಲ ಹಸಿಯಾಗಿ ತಿನ್ನೋದ್ರಿಂದ ಅದು ಒಳ್ಳೆ ಫೈಬರ್ ಸಿಗ್ತದೆ ನಿಮಗೆ. ಇದು ಬರೀ ವೆಯ್ಟ್ ಲಾಸಿಗೆ ಅಂತೆಲ್ಲ, ಆರೋಗ್ಯಕ್ಕೆ ಕೂಡ ನಮಗೆ ಶಕ್ತಿ ಬರಲಿಕ್ಕೆ, ಎನರ್ಜಿ ಬರಲಿಕ್ಕೆ, ಆಫ್ಟರ್ 30 ಆಫ್ಟರ್ 40 ಎಲ್ಲ ನಾವು ಈ ರೀತಿ ಆರೋಗ್ಯಕರ ಹೆಲ್ದಿ ಆದಂಥ ಆಹಾರಗಳನ್ನು ತಿನ್ನಬೇಕು. ಇದು ನನ್ನ ಲಂಚ್ ಪ್ಲೇಟನ್ನು ನಿಮಗೆ ತೋರಿಸಿದ್ದು. ಅನ್ನ, ಸಾರು, ಪಲ್ಯ, ತರಕಾರಿ, ಸಲಾಡ್. ಹಾಗೆ ಇನ್ನೊಂದು ಬ್ರೇಕ್ಫಾಸ್ಟ್ ಓವರ್ನೈಟ್ ಓಟ್ಸನ್ನು ಮಾಡ್ಕೊಂಡಿದ್ದೆ. ಓಟ್ಸು, ಚಿಯಾ ಸೀಡ್ಸು ಸ್ವಲ್ಪ, ಆಮೇಲೆ ಅಂಜೂರ, ಆಮೇಲೆ ಸೀಡ್ಸ್ ಎಲ್ಲ ಹಾಕ್ಕೊಂಡಿದ್ದೇನೆ. ವಾಟರ್ ಮೆಲನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಸ್ವಲ್ಪ ಖರ್ಜೂರ, ಅದರ ಜೊತೆಗೆ ಆ್ಯಪಲ್ ಮತ್ತು ದಾಳಿಂಬೆಯನ್ನು ಕಟ್ ಮಾಡಿಕೊಂಡು ಹಾಕಿದ್ದು. ಇದು ಒಂದು ನಿಮಗೆ ಈಸಿಯಾದಂತಹ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ನೀವು ನೈಟ್ ಓಟ್ಸ್ ಮತ್ತು ಚಿಯಾ ಸೀಡ್ಸ್, ಅದಕ್ಕೆ ಹಾಲು ಅಥವಾ ಮೊಸರು ಯಾವುದು ನಿಮಗೆ ಇಷ್ಟ ಅದನ್ನು ಹಾಕಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು. ಬೆಳಿಗ್ಗೆ ನೀವು ನೈಟೇ ಅದಕ್ಕೆ ನಟ್ಸ್ ಕೂಡ ಹಾಕ್ಕೊಳ್ಬೋದು. ಸೀಡ್ಸ್, ದ್ರಾಕ್ಷೆ, ಖರ್ಜೂರ, ಅಷ್ಟನ್ನು, ಅಂಜೂರ, ಇವು ಯಾವುದು ನಿಮ್ಮ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಇದೆ ಅದನ್ನು ನೈಟ್ ಹಾಕಿ ಸೋಕ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು. ಬೆಳಿಗ್ಗೆ ಅದಕ್ಕೆ ಸ್ವಲ್ಪ ಹಾಲು ಬೇಕಾದರೆ ಹಾಕ್ಬೋದು, ಹಾಲಿಲ್ಲಾಂದರೆ ನೀರನ್ನಾದರೂ ಹಾಕ್ಕೊಂಡು ಫ್ರೂಟ್ಸನ್ನು ಹಾಕಿ ಮಿಕ್ಸ್ ಮಾಡಿದರೆ ರುಚಿಯಾದಂಥ ಓವರ್ನೈಟ್ ಓಟ್ಸ್ ರೆಸಿಪಿ ರೆಡಿ ಆಗುತ್ತೆ. ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಂಡಿದ್ದು ನೀವು. ಇದು ಹಾಗೆ ನೀವು ಡಿನ್ನರ್ಗೆ ಬೇಕಾದರೆ ಈ ರೀತಿ ಮಾಡಿಕೊಂಡು ತಿನ್ಬೋದು. ಈಸಿ, ಕೆಲಸಕ್ಕೆ ಹೋಗೋರಿಗೆಲ್ಲ ತುಂಬ ಈಸಿಯಾಗಿ ಮತ್ತು ಹೆಲ್ದಿ. ತುಂಬ ಇದರಲ್ಲಿ ಬಾದಾಮಿ ಎಲ್ಲ ನೀವು ಹಾಕಿದರೆ ಪ್ರೋಟೀನ್ ಇರ್ತದೆ. ಚಿಯಾ ಸೀಡ್ಸ್ ಕೂಡ ಹಾಗೆ, ನಿಮಗೆ ಕಾನ್ಸ್ಟಿಪೇಷನ್ ಇದ್ದಾಗ ಕೂಡ ಚಿಯಾ ಸೀಡ್ಸ್ ಹೆಲ್ಪ್ ಮಾಡ್ತದೆ. ಚಿಯಾ ಸೀಡ್ಸನ್ನು ನೀವು ವಾರದಲ್ಲಿ ಒಂದು 3-4 ದಿವಸ ಚಿಯಾ ಸೀಡ್ಸ್ ತಿಂತಾಯಿದ್ರೆ ಅದರಲ್ಲಿ ಕೂಡ ಪ್ರೋಟೀನ್ ಇದೆ, ಫೈಬರ್ ಇದೆ, ತುಂಬಾ ಒಳ್ಳೆಯದು. ಹಾಗೆ ಈಗ ದಾಳಿಂಬೆ ತುಂಬ ಒಳ್ಳೆಯದು. ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತದೆ. ನಿಮಗೆ ಬ್ಲಡ್ ಕಡಿಮೆ ಇದ್ದರೆ
ಇದು ನಮ್ಮ ದಾಳಿಂಬೆಯಲ್ಲಿ ತುಂಬ ವಿಟಮಿನ್ಗಳೆಲ್ಲ ಇದೆ, ಇದನ್ನು ತಗೊಳ್ಬೋದು. ನೆಕ್ಸ್ಟ್ ನನ್ನ ಒಂದು ಲಂಚ್ ಪ್ಲೇಟನ್ನು ತೋರಿಸ್ತಾ ಇದ್ದೀನಿ. ಒಂದಿನ ಬದನೆ ಪಲ್ಯ ಮಾಡಿದ್ದೆ, ಅದಕ್ಕೆ ಪೀನಟ್ ಹಾಕಿದ್ದೆ ನಾನು ಬದನೆ ಪಲ್ಯಕ್ಕೆ. ಹಾಗೆ ಅದರಲ್ಲಿ ಪ್ರೋಟೀನ್ ಆ ರೀತಿ ಆ್ಯಡ್ ಮಾಡಿದ್ದೆ. ಮುಳ್ಳು ಸೌತೆ